ಅತ್ತೆ ಮತ್ತೆ ಟೆನ್ಷನ್ ಮಾಡ್ಕೊಂಡು ಕೂತಿದ್ದೀರಲ್ಲ ನೀವು. ಸಿದ್ದು ಮತ್ತೆ ಭಾವನ ಹೋಗಿದಾರಲ್ಲ ಖುಷಿನ ಕರ್ಕೊಂಬರೋದಿಕ್ಕೆ. ಕರ್ಕೊಂಬರ್ತಾರ ಬಿಡಿ. ಮತ್ತೆ ಯಾಕೆ ಭಯ? ಈಗಲಾದ್ರೂ ಸ್ವಲ್ಪ ಸಮಾಧಾನವಾಗಿರ್ಬೋದಲ್ಲ. ಅದೇ ನನಗ್ ಭಯ ಆಗ್ತಿರೋದು ವೀಣಾ. ಆ ರವಿಶಂಕರು ಮೊದ್ಲೇ ಹೇಳಿ ಹೋಗಿದಾರಲ್ಲ, ಯಾರು ಖುಷಿ ತಂಟೆಗೆ ಬರಬಾರ್ದು ಅಂತ. ಅಂತದ್ರಲ್ಲಿ ಇವ್ರು ಹೋಗಿದ್ದಾರೆ. ಈಗ ಅಲ್ಲಿ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಅತ್ತೆ ಹಾಗೆಲ್ಲ ಏನೂ ಆಗಲ್ಲ ಬಿಡಿ. ಸಿದ್ದು ಎಲ್ಲರನ್ನೂ ಎದುರಿಸಿ ಖುಷಿನ ವಾಪಸ್ ಕರ್ಕೊಂಡು ಬಂದೇ ಬರ್ತಾರೆ. ಮತ್ತೆ ಯಾಕೆ ಭಯ? ನಿನಗೆ ಗೊತ್ತಲ್ಲ ವೀಣಾ, ಸಿದ್ದುಗೆ ಮುಂಗೋಪ ಜಾಸ್ತಿ. ಅಲ್ಲಿ ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸೋ ಮಟ್ಟಕ್ಕೆ ಆಮೇಲೆ ಏನಾದ್ರೂ ಹೋದ್ರೆ ಮುಂದೆ ನಮ್ಗೆ ಕಷ್ಟ ಅಲ್ವಾ? ಖುಷಿನ ಕರ್ಕೊಂಡು ಹೋಗಕ್ಕೆ ಪೊಲೀಸರನ್ನ ಕರ್ಕೊಂಡು ಬಂದವರು ಈಗ ಸುಮ್ಮನೆ ಇರ್ತಾರ ಹೇಳು? ಸ್ಟೇಷನ್ನು ಕೋರ್ಟು ಅಂತ ಅಲಿಯಕ್ಕಾಗತ್ತ ವೀಣಾ? ಮೊದ್ಲೇ ಸಿದ್ದು ಮನೆಯವ್ರಿಗೆ ನಮ್ಮೇಲ್ ಕೋಪ ಇದೆ. ಜೊತೆಗೆ ಖುಷಿ ವಿಷಯದಲ್ಲಿ ಅವರು ಅಷ್ಟಕ್ಕಷ್ಟೇ. ಅಂಥದ್ರಲ್ಲಿ ಖುಷಿ ವಿಷಯದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಆಗ ಭಾವನಂಗೂ ತೊಂದರೆ ಆಗತ್ತಲ್ವಾ? ಅಯ್ಯೋ ಆ ಥರ ಎಲ್ಲ ಏನೂ ಆಗಲ್ಲ ಬಿಡಿಯತ್ತೆ. ಸಿದ್ದುಗೆ ಭಾವನಾ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಖುಷಿ ಮೇಲೂ ಇದೆ. ಖುಷಿನೂ ಹಾಗೆ ಸಿದ್ದುನ ತುಂಬ ಹಚ್ಕೊಂಡಿದ್ದಾಳೆ. ಸಿದ್ದು ಖುಷಿಗೋಸ್ಕರ ಯಾರನ್ನು ಬೇಕಿದ್ರೂ ಎದುರು ಹಾಕೋತಾರೆ, ಜೊತೆಗೆ ಅದರಲ್ಲಿ ಗೆದ್ದು ಬರ್ತಾರೆ. ಈಗ ಅವರಿಬ್ರು ಹೋಗಿದಾರಲ್ವಾ, ಖುಷಿನ ಕರ್ಕೊಂಡು ಬಂದೇ ಬರ್ತಾರೆ. ನನಗ ನಂಬಿಕೆ ಇದೆ ಅತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಬಂಗಾರಿ, ಇದೆಲ್ಲ ನಮ್ಗೆ ಬೇಕಾ? ಸುಮ್ಮನೆ ಕಳಿಸ್ಕೊಡೋಣ. ಸುಮ್ಮನೆ ನಿಂತ್ಕೋ ರವಿ. ನೋಡಿ ಮೇಡಮ್, ನೀವು ಹೇಳ್ತಾ ಇರೋದೆಲ್ಲ ಸರಿಯಾಗಿದೆ. ರೀ ಆಫೀಸಿಗೆ ಹೊರಟ್ರಾ? ಹ್ಞೂ ಚಿನ್ನು ಮರಿ, ಫಾರಿನ್ ಕ್ಲೈಂಟ್ಸ್ ಬಂದಿದ್ದಾರೆ, ಅರ್ಜೆಂಟ್ ಮೀಟಿಂಗು ಹೋಗಲೇಬೇಕು. ಡೋಂಟ್ ವರಿ, ನಾನು ಆದಷ್ಟು ಬೇಗ ಬರ್ತೀನಿ. ರೈಟ್? ಅಲ್ಲ ರೀ, ನಿಮ್ಮ ಫ್ರೆಂಡ್ ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ. ಅವ್ರ ಜೊತೆ 1-2 ದಿನ ರಜಾ ಹಾಕಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ಕೊಂಡೆ. ಆಫೀಸ್ ಕೆಲಸ ಅಲ್ವಾ ಚಿನ್ನು ಮರಿ, ಹೋಗಲೇಬೇಕು. ಆದ್ರೂ ನಿಮ್ ಫ್ರೆಂಡ್ ಸಖತ್ತಾಗಿ ಮಾತಾಡ್ತಾರೆ ಬಿಡಿ. ನಾನೇ ಮಾತು ಜಾಸ್ತಿ ಅಂದ್ರೆ ಇವ್ರು ನನ್ಗಿಂತ ಮಾತು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ತರ ನಿಲ್ಸೋದೇ ಇಲ್ಲ. ಅಲ್ಲ, ಹುಚ್ಚಾಗಿ ಮಾತಾಡೋದನ್ನ ನೀವು ಚೆನ್ನ ಅಂತಿದ್ದೀರಲ್ಲ. ಸಚಿನ್ಗೆ ಸೆನ್ಸ್ ಆಫ್ ಸೀರಿಯಸ್ನೆಸ್ ಇಲ್ಲ, ಒಂದು ಗುರಿ ಅಂತಿಲ್ಲ, ಸೆನ್ಸ್ ಆಫ್ ಟೈಮ್ ಅಂತೂ ಇಲ್ಲವೇ ಇಲ್ಲ. ಬೇಕಾಬಿಟ್ಟು ಹರಡ್ಕೊಂಡಿರ್ತಾನೆ, ಅದನ್ನ ಚೆನ್ನ ಅನ್ನೋದ? ಹಾಗಲ್ಲ ರೀ, ಅವ್ರ ಮಾತಲ್ಲಿ ತಮಾಷೆ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ ಅಂದೆ ಅಷ್ಟೇ. ಅವನ ಸೆನ್ಸ್ ಆಫ್ ಹ್ಯೂಮರ್ನ ಮೆಚ್ಕೊಂಡಿರೋರು ನೀವೊಬ್ಬರೇ ನೋಡಿ. ಅಲ್ಲ, ಇಲ್ಲಿಂದ ಫಾರಿನ್ಗೆ ಹೋದ ತಕ್ಷಣ ನಮ್ಮ ಮರೆತು ಬಿಡ್ಬೇಕಾ? ಸೆನ್ಸ್ ಆಫ್ ಫ್ರೀಡಮ್ ಅಂತಾನೆ ಅಂದರೆ ಬೇಕಾದಾಗೆಲ್ಲ ಕುಡಿತಾ ಇರೋದು, ಬೇಕಾದ್ರ ಜೊತೆ ಓಡಾಡ್ಕೊಂಡಿರೋದು ಇದು. ಒಟ್ಟಿನಲ್ಲಿ ಅವನು ಮನುಷ್ಯ ರೂಪದಲ್ಲಿರೋ ಮೃಗ ಇದ್ದ ಹಾಗೆ. ಕುಡ್ದಾಗ ಏನು ಮಾತಾಡ್ತಿರ್ತಾನೆ ಅಂತ ಅವನಿಗೆ ಜ್ಞಾಪಕ ಇರಲ್ಲ. 3 ಹೊತ್ತು ಕುಡ್ಕೊಂಡೇ ಇರ್ತಾನೆ. ಏನು ಹೇಳೋಣ? ಏನ್ರಿ, ನಿಮ್ ಫ್ರೆಂಡ್ ಬಗ್ಗೆನೇ ಹೀಗೆಲ್ಲ ಮಾತಾಡ್ತಿದ್ದೀರಾ? ಚಿನ್ನು ಮರಿ, ನಾನೇ ಹೀಗೆ ಹೇಳ್ತಿದ್ದೀನಿ ಎಂದು ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲೋ ಆಚೆ ಇದ್ದ ಅಂತ ನಾನು ಹಾಯಾಗಿದ್ದೆ. ಈಗ ಬಂದಾಗ್ಲಿಂದ ಸದ್ಯ ಯಾವಾಗ ಹೊರಡ್ತಾನೋ ಅಂತ ಅನಿಸಿದೆ ನನಗೆ. ನೋಡಿ, ನೀವೊಂದು ಮಾತನ್ನು ಹೆಚ್ಚು ನಂಬಕ್ಕೆ ಹೋಗ್ಬೇಡಿ. ಸತ್ಯಕ್ಕಿಂತ ಜಾಸ್ತಿ ಬರೀ ಸುಳ್ಳೇ ಇರುತ್ತೆ. ಎದುರುಗಡೆ ಇಂಪ್ರೆಸ್ ಮಾಡೋಕ್ಕೆ ಏನು ಬೇಕಾದ್ರೂ ಮಾತಾಡೋಕ್ಕೆ ತಯಾರಿರ್ತಾನ ಅವನು. ನೀವು ಹುಷಾರು. ಸರಿ ನೀವು ಹೇಳಿದ್ಮೇಲೆ ನಾನು ನಂಬಲ್ಲ. ಅದು ನನ್ನ ಚಿನ್ನು ಮರಿ ಅಂದ್ರೆ. ಈಗೇನೋ ನಾನು ಆಫೀಸ್ಗೆ ಹೋಗ್ಲೇಬೇಡವಾ? ಇರಿ ನಾನು ಅಷ್ಟೊತ್ತಿಗೆ ಡಬ್ಬಿ ಪ್ಯಾಕ್ ಮಾಡ್ತೀನಿ. ದಿನ ಒಂದೆಲ್ಲ ಒಂದು ನಡೀತಾ ಇದೆ, ಇನ್ನೇನು ಆಗ್ಬೇಕು? ಈಗ ಏನಾಯ್ತಪ್ಪ? ಈ ಮಗುನ ಯಾಕೋ ಮನೆಗೆ ಕರ್ಕೊಂಡು ಬಂದಿದ್ಯಾ? ಅದಮ್ಮ, ನೀನು ಅಮ್ಮ ಜೊತೆ ಒಳಗೋಗಿ ಆಟಾಡ್ತಾ ಇರೋ, ನಾನು ಬರ್ತೀನಿ.
ನಿಧಾನಕ್ಕೆ ಹೋಗು ಹಾಂ. ಅವ ಪಾಪ ಮಗ, ಇವತ್ತೊಂದಿನಕ್ಕಿದ್ದು ನಾಳೆ ಕುಂಟೋಯ್ತದೆ, ಅದಕ್ಕೇನು ಅನ್ಬೇಡ ನೀನು. ಹ್ಞೂ ಕಣ, ಪ್ರತಿದಿನ ಒಬ್ಬೊಬ್ರಿಗೆ ಏನಾದರೂ ಅಂತ ಇರೋದೇ ನನ್ನ ಕೆಲಸ ಅಲ್ವಾ? ನೀನು ಸರಿಯಾಗಿದ್ದಿದ್ರೆ ನಮ್ಗೆ ಯಾಕೋ ಈ ಪರಿಸ್ಥಿತಿ ಬರ್ತಿತ್ತು? ಮನೇಲಿ ದೊಡ್ಡವರಿದ್ದಾರೆ, ಅವ್ರಿಗೂ ಮರ್ಯಾದೆ ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ಎಲ್ಲ ನಿನ್ನ ಇಷ್ಟಂಗೆ ನಡ್ಕೋತಿಯಲ್ಲ? ಅವ ಪಾಪ ಚಿಕ್ಕ ಮಗ ಕಣವ, ಅದಕ್ಕೆ ಯಾಕೆ ಬೈತಿದ್ಯಾ? ಈಗ ಆ ಮಗನಿಂದ ನಿನ್ಗೇನು ತೊಂದರೆ ಆಯ್ತದ್ದು? ಏನೋ ಇದ್ದು ಅದ್ರ ಪಾಡ್ಗೆ ಅದು ಹೊಂಟೋಯ್ತದೆ. ನೀನು ನೆಮ್ಮದಿ ಆಗಿರವ. ನೆಮ್ಮದಿ? ನೀನು ಯಾವತ್ತು ನನಗೆ ಮರ್ಯಾದೆ ಕೊಡೋದನ್ನ ಬಿಟ್ಬಿಟ್ಟಿಯೋ ಅವತ್ತು ನನ್ನ ನೆಮ್ಮದಿ ಸತ್ತೋಯ್ತು ಕಣೋ. ಅವ